ಹಬ್ಬಳ್ಳಿಯವರ ರಸವಳ್ಳಿ ಇದೊಂದು ಜನಪದ ಸಾಹಿತ್ಯ ಆಗಿದೆ. ತ್ರಿಪದಿ ಪದ್ಯ ಪ್ರಕಾರ ಅಂದರೆ 3 ಸಾಲುಗಳಿಂದ ಕೂಡಿರುವಂತಹ ಒಂದು ಪದ್ಯ ಪ್ರಕಾರ. ಈಸಿ ವೇಯಲ್ಲಿ ಅರ್ಥ ಮಾಡ್ಕೊಳ್ಳೋದ. ಬಂಗಾರ ಬಳೆ ಇಟ್ಟು ಬೈಬ್ಯಾಡ ಬಡವರನು, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳೆದು ತಡವಲ್ಲ. ಅಂದರೆ ಯಾರು ಬಂಗಾರದ ಬಳೆ ಇಟ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ನೀನು ಬಡವರ ಮೇಲೆ ಏನು ಒಂದು ಬೈಯೋದು ಅವೆಲ್ಲ ಮಾಡ್ತೀಯ, ಆದರೆ ಬಂಗಾರ ಸ್ಥಿರವಲ್ಲ. ಅಹಂಕಾರದಿಂದ ಇದ್ದರೆ ಯಾರನ್ನೂ ಬೈಬೇಡ, ಯಾಕಂದರೆ ಅದು ಮಧ್ಯಾಹ್ನದ ಬಿಸಿಲು ಹೆಂಗೆ ಹೋಗುತ್ತೋ ಅದೇ ರೀತಿ ನನ್ನ ಹತ್ರ ಇರುವಂತಹ ಬಂಗಾರ ಸ್ಥಿರವಂತಿಕೆ ಯಾವತ್ತೂ ಶಾಶ್ವತವಲ್ಲ. ಆದ್ದರಿಂದ ಯಾರನ್ನೂ ಆ ಥರ ನೋಡಬೇಡ, ಬೈಬೇಡ ಅಂತ ಹೇಳ್ತಿದ್ದಾರೆ. ಎರಡನೇದಲ್ಲಿ ಬಂದರೆ, ಬಡತನ ಬಂದರೆ ಬಡಿಬ್ಯಾಡ ಬಾಲರನ್ನು, ಆಡಿ ಆಡಿ ಬಂದು ತೊಡೆ ಮ್ಯಾಲೆ ಆಡಿದರ ಬಡತನವೆಲ್ಲ ಬಯಲಾಗ. ಬಡತನ ಬಂದರೆ ಅಂದರೆ ತಾಳ್ಮೆಯಿಂದ ಅದನ್ನು ಎದುರಿಸು. ಏಕೆಂದರೆ ನಿಮಗೆ ಬಡತನ ಅಂತ ಹೇಳಿಬಿಟ್ಟು ಅಸಹ್ಯಗೊಳ್ಬೇಡ. ಅಸಹನೆಯಿಂದ ಅತೃಪ್ತಿಯಿಂದ ತನ್ನ ಮಕ್ಕಳನ್ನು ಹೊಡೆಬೇಡ. ಆ ಮಕ್ಕಳು ಆಡುತ್ತಾ ಬಂದ್ಬಿಟ್ಟು ತೊಡೆಯ ಮೇಲೆ ಕುಳಿತರೆ ನಿಂಗಿರುವಂತಹ ಎಲ್ಲ ಕಷ್ಟಗಳು ಹೋದಂತೆ ನಿಂಗೆ ಅನಿಸುತ್ತಲ್ಲ, ಆ ರೀತಿಯಾಗಿ ಬಡತನ ಬಂದ ಮೇಲೆ ಅಸಹ್ಯ ಪಡಬೇಡ, ಮಕ್ಕಳನ್ನು ಹೊಡಿಬೇಡ ಅಂತ ಹೇಳ್ತಿದ್ದಾರೆ. ಇವಾಗ ಗೆಳೆತನದ ಬಗ್ಗೆ ಹೇಳ್ತಾರೆ ನೋಡಿ 3ನೇ ಪದ್ಯದಲ್ಲಿ, ತ್ರಿಪದಿಯಲ್ಲಿ. ಉತ್ತಮರ ಗೆಳೆತನ ಪುಸ್ತಲಿ ಬಂಗಾರ, ಮತಹೀನರ ಗೆಳೆತನ ಮಾಡಿದ್ದರೆ ಹಿತ್ತಲೆಗಿಂತ ಬಲುಹೀನ. ಉತ್ತಮರ ಸಂಘ ಅಂದರೆ ಒಳ್ಳೆ ಜನ ಫ್ರೆಂಡ್ಸ್ ಜೊತೆ ಇದ್ದರೆ, ಸ್ನೇಹಿತರ ಜೊತೆ ಇದ್ದರೆ ಒಂದು ಬಂಗಾರದ ಬೊಂಬೆ ಅಂತ ಇರ್ತೀಯ. ಕೆಟ್ಟವರ ಜೊತೆ ಗೆಳೆತನ ಮಾಡಿದ್ರೆ, ಸ್ನೇಹವನ್ನು ಮಾಡಿದ್ರೆ ಹಿತ್ತಲಗಿಂತ ಬಲುಹೀನ ಅಂದರೆ ಅದಕ್ಕಿಂತ ಕೆಳಮಟ್ಟದಲ್ಲಿ ಇರ್ತೀಯ ಅಂತ ಅರ್ಥ. ಹಾಗೆ ಮಂದಿ ಮಕ್ಕಳೊಳಗೆ ಚಂದಗೊಂದಿರಬೇಕು, ನಂದಿಯ ಶಿವ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕು. ಹಲವು ಮಕ್ಕಳೊಳಗೆ ಉತ್ತಮವಾಗಿ ಮಗು ಹೊಂದಿಕೊಳ್ಳಬೇಕು, ಆಗಾಗ ಜನರ ಬಾಯಲ್ಲಿ ಹೊಗಳಿಸಿಕೊಳ್ಳುವಂತಾಗಿರಬೇಕು ನಂದಿಯ ಶಿವನ ದಯೆಯಿಂದ ಅಂತ ಹೇಳ್ತಿದ್ದಾರೆ 4ನೇ ತ್ರಿಪದಿಯಲ್ಲಿ. ಇದ್ದಾರ ಇರಬೇಕು ಬುದ್ಧಿವಂತರ ನೆರೆ, ಕುದ್ದಿರಗೇಡಿ ಕುಳಿಗೇಡಿ ನೆರೆ ಇದ್ದು ಇದ್ದಟ್ಟು ಬುದ್ಧಿ ಕಳೆಕೊಂಡು. ಅಂದರೆ ಇದ್ದರೆ ಬುದ್ಧಿವಂತರ ಜೊತೆ ಇರಬೇಕು, ಇಲ್ದಿದ್ರೆ ಏನಾಗುತ್ತೆ ಗೊತ್ತಾ, ನಿಂಗಿರೋ ಅಷ್ಟು ಬುದ್ಧಿ ಕೊಡ್ತಾ ಕಲ್ತ್ಕೊಳ್ಬಿಡ್ತೀಯ, ನೀನು ದಡ್ಡ ಥರ ಆಗ್ತೀಯ, ನೀನು ಅವ್ರ ಜೊತೆ ಹೆಂಗೆ ಬೆರಿತೀಯ, ನೀನು ಅವ್ರ ಥರನೇ ಆಗ್ಬಿಡ್ತೀಯ ಅಂತ ಹೇಳ್ತಿದ್ದಾರೆ. ಜನಪದದಲ್ಲಿ ನಮ್ಗೆ ಅರ್ಥ ಆಗೋದೇನೆಂದರೆ, ಎಲ್ಲ ನಾವು ಬದುಕೋದು ಹೆಂಗೆ ಅನ್ನೋ ರೀತಿಯಾಗಿ ಹೇಳ್ಕೊಡ್ತಾರೆ. 6ನೇದು, ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಲಾರೆ, ಸುಟ್ಟ ಸುಟ್ಟ ಸುಣ್ಣದರಳ ಆಯ್ತು, ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿಗೋಡೆಯ. ಅಂದರೆ ಹುಟ್ಟುವಾಗ ನಾವೇನಾದರೂ ತರ್ತೀವ? ಇಲ್ಲ ತಾನೆ. ಸಾಯುವಾಗ ಏನಾದರೂ ತಗೊಂಡು ಹೋಗ್ತೀವ? ಇಲ್ಲ ತಾನೆ. ಅದೇ ರೀತಿ ಈ ನಡುವಿನ ಈ ಜೀವನದ ಕಷ್ಟದಿಂದ ಈ ದೇಹ ಸುಟ್ಟು ಸುಟ್ಟು ಸುಣ್ಣದ ಹರಳಿನ ಹಾಗೆ ಆಗಿದೆ. ಈ ಕಷ್ಟವನ್ನು ಬಿಡಿಸೋ ಸೃಷ್ಟಿಕರ್ತ ಎಂದ ಪರಮಾತ್ಮ ಎಂದು ಕೇಳ್ತಿದ್ದಾರೆ. 7ನೇ ಪದ್ಯ, ಬ್ಯಾಸಗಿ ದಿವಸಕ್ಕೆ ಬೇವಿನ ಮರ ತಂಪ, ಭೀಮರತಿ ಎಂಬ ಹೊಳಿ ತಂಪ, ಹೆಡದಮ್ಮ ನೀ ತಂಪ ನನ್ನ ತವರೀಗಿ. ಬೇಸಿಗೆ ಕಾಲಕ್ಕೆ ಬೇವಿನ ಮರ ಹೇಗೆ ತಂಪಾಗಿರುತ್ತೆ, ಅದ್ರ ನೆರಳು ಎಷ್ಟು ತಂಪಂತ ಅನಿಸುತ್ತೆ. ಭೀಮರತಿ ಎಂಬ ಹೊಳೆ ತಂಪಾಗಿರುತ್ತದೆ. ಅದರಂತೆ ನನ್ನ ತವರಿನ ಮನೆ ಹೆಡದವ್ವ ನೀ ತಂಪು, ಅಂದರೆ ನೀನು ಇದ್ದರೆ ಆ ತವರು ನನಗೆ ನೆಮ್ಮದಿಯಿಂದ ಕೂಡಿರುತ್ತದೆ. ಅಂದರೆ ಇವಾಗ ಒಂದು ಹೆಣ್ಮಗು ಮದುವೆ ಆಗ್ಬಿಟ್ಟು ಬೇರೆ ಮನೆಗೆ ಹೋಗಿರ್ತದೆ. ಆವಾಗ ಆ ಸಂದರ್ಭದಲ್ಲಿ ತಾಯಿನ ಹೇಗೆ ನೆನೆಸ್ಕೊಳ್ತಿದ್ದಾರೆ, ನೀನಿದ್ರೆ ಅವಾಗ ಯಾರಾದರೂ ನೋಡಿ ಮದುವೆ ಆದಮೇಲೆ ಅವರು ಬೇರೆ ಮನೆಗೆ ಹೋಗ್ಬಿಡ್ತಾರೆ. ತಾಯಿ ಮನೆಗೆ ಬರ್ಬೇಕಂದ್ರೆ ಅಮ್ಮ ಇದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಬಿಡ್ತಾರಲ್ಲ, ಆ ಥರ ನೀನಿದ್ರೆ ತಂಪು ಅಂತ ಹೇಳ್ತಿದ್ದಾರೆ. ಹಾಗೆ 8ನೇ ಪದ್ಯದಲ್ಲಿ, ಕಣ್ಣೆಂಜಲ ಕಾಡಿಗೆ ಬಯಲಂಜಲ ವಿಲ್ಯಾಯ, ಯಾರೆಂಜಲುಂಡ ನನ ಮನವ ಹೆಡದವ್ನ ಬಾಯಂಜಲುಂಡ ಬೆಳೆದೇನು. ತಾಯಿಯು ಕಣ್ಣೆಂಜಲಲ್ಲಿ ಅಂದರೆ ತಾಯಿ ನೋಡಿದ್ದನ್ನು ನೋಡಿ ಆಕೆ ಜಗಿದ ತಾಂಬೂಲವನ್ನು ಎಂಜಲನ್ನು ಪಡೆದು ಆಕೆಯ ಬಾಯಂಜಲೆಂದು ಬೇಳಿದೇನು ಅಂತ ಹೇಳ್ತಿದ್ದಾರೆ. 9ನೇ ಪದ್ಯ ತ್ರಿಪದಿ, ಯಾರು ಇದ್ದರೆ ನನ್ನ ತಾಯವನ್ನೋಳರ, ಸಾವಿರ ಕೊಳ್ಳಿ ಒಳೆಯಾಗ ಇದ್ದರು ಜ್ಯೋತಿ ನಿನ್ಯಾರ ಹೊಳರ. ಯಾರೇ ಇದು ಅಮ್ಮನ ರೀತಿ ಪ್ರೀತಿಯನ್ನು ಯಾರು ಕೊಡೋಕ್ಕೆ ಸಮಾನರಲ್ಲ. ಎಷ್ಟು ಯಾರು ಪ್ರೀತಿ ತೋರಿಸಿದ್ರು ಅಮ್ಮನಿಗೆ ಕೊಡುವಂತಹ ಪ್ರೀತಿ ಯಾರು ಕೊಡೋಕ್ಕೆ ಆಗೋದಿಲ್ಲ, ಸಮಾನ ಅಲ್ಲ. 1000 ಬೆಂಕಿಗೊಳಗೆ ಹೊಳೆಯೊಳಗೆ ಇದ್ದರು ಅವು ಒಂದು ದೀಪಕ್ಕೆ ಸಮಾನವಾಗ. ಅಂದರೆ ಇವಾಗ ನಾವು ಅಡುಗೆ ಮಾಡ್ಬೇಕಂದ್ರೆ ಒಂದು ಒಳಗೆ ಇಕ್ತೀವಲ್ಲ, ಅದು ಎಷ್ಟು ಒಂದು ಶಾಖ ಕೊಟ್ಟರು ಕೊಡ್ತಾ ದೀಪಕ್ಕೆ ಸಮಾನ ಅಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಹೇಳ್ತಿದ್ದಾರೆ. 10ನೇ ಪದ್ಯ ತ್ರಿಪದಿ, ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಳು, ಹುತ್ತಾದ ಹೊಳಗಿರೋ ಸುರಪನ ಬೇಗೆಯ
ನೆತ್ತಿ ಮೇಲಿರುವ ಶಿವಬಲ್ಲ. ಅಂದ್ರೆ ಹೆಣ್ಮಕ್ಳ ಕಷ್ಟ ಸುಖವನ್ನು ತಾಯಿ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ. ಅದೇ ರೀತಿ ಶಿವನ್ ಮೇಲೆ ಕೊರಳಲಿರುವಂತಹ ಆ ಹಾವಿನ ಕಷ್ಟ ಕೇವಲ ಶಿವನಿಗೆ ಮಾತ್ರ ಗೊತ್ತು, ಇನ್ಯಾರಿಗಾದ್ರೂ ತಿಳಿಯಕ್ಕಾಗುತ್ತಾ? ಇಲ್ಲ ತಾನೆ ಅಂತ ಹೇಳ್ತಿದ್ದಾರೆ. ತಾಯಮ್ಮನ ನೆನೆಯೋದು ಯಾಯಾಲಿ ಯಾ ಹೊತ್ತೋ, ಊರೆಲ್ಲ ಹುಂಡು ಮಲಗಾನ ಬೆಳ್ಳಿ ಚುಕ್ಕಿ ಹುಂಡಾಗ ಹೆಡೆದವ್ನ ನೆನೆದೆವ. ಅಂದ್ರೆ ಇವಾಗ ತವರೂರಲ್ಲಿ ಅಮ್ಮ ಅಂದ್ರೆ ಇವಾಗ ಮದುವೆ ಆಗಿ ಬಂದಿದ್ದಾಳಲ್ಲ ಆ ಮಗು, ತಾಯಿನ ಯಾವಾಗ ನೆನೆಬೇಕು, ಯಾವ ಸಂದರ್ಭದಲ್ಲಿ ನೆನೆಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಬೆಳಗ್ಗೆಯಿಂದ ಎದ್ದ ತಕ್ಷಣ ಕೆಲಸ ಅದು ಇದು ಅಂತ ಹೊಳೆ ಗದ್ದೆಗಳಲ್ಲಿ ಕೆಲಸ ಮಾಡೋದು, ಆ ಕಾಲದಲ್ಲಿ ಆ ಥರ ಎಲ್ಲ ಇರ್ತಿತ್ತಲ್ಲ. ಮತ್ತೆ ಅವರು ಮಲ್ಕೊಳ್ಳೋವಾಗ ಮಾತ್ರ ಬೆಳ್ಳಿ ಚಿಕ್ಕಳ್ಗ ನೋಡ್ತಾ ತಾಯಿನ ನೆನೆಸ್ಕೊಳ್ಳೋಕ್ಕೆ ಸಮಯ ಅಂತ ಹೇಳ್ತಿದ್ದಾರೆ ಇಲ್ಲಿ. ತಾಯಿ ನಮಗೆ ಎಷ್ಟು ಹೇಳ್ಕೊಡ್ತಾರಲ್ಲ. ಅದೇ ರೀತಿ 12ನೇದು, ತಾಯವ್ನ ಬೈಬ್ಯಾಡ ತಿಳಿಗೇಳಿ ನನ್ನ ತಮ್ಮ, ಬಾಳಿದನ ದಾಕಿ ಹೆಳೆದವ್ನ ಬೈದರೆ ಬಾಳ ಮರ್ಯಾಗಾಳ ಮನದ. ಹೆಣ್ಮಕ್ಕಳು ತನ್ನ ತಮ್ಮನಿಗೆ ಹೇಗೆ ಬುದ್ಧಿ ಹೇಳುತ್ತಾಳೆ. ತಾಯಿಯನ್ನು ಬೈಬ್ಯಾಡ್ವೋ ತಿಳಿಗೇಡಿ ನನ್ನ ತಮ್ಮ, ಬಾಲ ದಿನಗಳ ನಂತರ ಬಯಸಿ ದೇವರನ್ನು ಬೇಡಿ ನಿನ್ನನ್ನು ಹೆಳೆದಿದ್ದಾಳೆ. ನೀನು ಬೈದರೆ ಮನಸ್ಸಿನಲ್ಲಿ ಬಹಳವಾಗಿ ಮುರುಗೋಗುತ್ತಾಳೆ. ಅಂದರೆ ತಮ್ಮ ಅಮ್ಮನಿಗೆ ಬೈದರೆ ಏನೋ ಕೋಪದಲ್ಲಿ ತಾಯಿ ಎಷ್ಟು ನೊಂದ್ಕೊಳ್ತಾರೆ ತನ್ನೊಳಗೆ ತಾನು ಅಂತ ಹೇಳ್ತಿದ್ದಾರೆ. ಅಕ್ಕ ತಮ್ಮನಿಗೆ ಹೇಳ್ತಿರುವಂತಹ ಬುದ್ಧಿ ಮಾತು. 13ನೇ ಪದ್ಯ, ತಾಯಿ ಇಲ್ಲದ ತವರಿಗೆ ಹೋಗುತ್ತಿರು ನನ್ನ ಮನವ, ನೀರಿಲ್ಲದ ಕರಿಗೆ ಕರು ಬಂದ ತಿರುಗಾಗ ಆಗ ನೋಡುವರ ದುಃಖಗಳು. ತಾಯಿ ಇಲ್ದಿರೋವಾಗ ತವ್ರ ಮನೆಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ನಮಗೆ ತಾಯಿ ನೀಡುವಂತಹ ಪ್ರೀತಿ ಯಾರು ನೀಡೋದಿಲ್ಲ. ಅದೇ ರೀತಿಯಾಗಿ ಇವಾಗ ನೀರು ಕುಡಿಬೇಕಂತ ಒಂದು ಕರುಗೆ ಹಸುಗೆ ಅನಿಸ್ತಿದೆ, ಅದೇನ್ ಮಾಡುತ್ತೆ, ಅಲ್ಲಿರುವಂಥ ಕೆರೆ ಇದೆಯಲ್ಲ ಅಂತ ಹೋಗ್ಬಿಡುತ್ತೆ. ಬಟ್ ಆ ಕೆರೆಯಲ್ಲಿ ನೀರೇ ಇರುವುದಿಲ್ಲ. ಅದು ಪಡುವ ದುಃಖ ಯಾರಿಗೆ ಅರ್ಥ ಆಗುತ್ತೆ, ಅದ್ರ ಕಷ್ಟ ಅದಕ್ಕೆ ಗೊತ್ತಲ್ಲ. ಆ ರೀತಿಯಾಗಿ ತಾಯಿ ಇಲ್ಲದಿರುವಂಥ ತವರಿಗೆ ಹೋಗಬೇಡ ಅಂತ ಹೇಳ್ತಿದ್ದಾರೆ. ಉಂಗುರ ಒಡೆದಾರೆ ಮುರಿದು ಮಾಡಿಸಬಹುದು, ಮಡದಿ ಸತ್ತರೆ ತರಬಹುದು, ಹೆಣ್ತಂತ ತಂದೆ ತಾಯಿ ಎಲ್ಲ ಸಿಕ್ಕಾರ. ಇವಾಗ ಒಂದು ಉಂಗುರ ಹೊಡೆದೋಗಿದೆ ಅಂದ್ರೆ, ಏನಾದರೂ ಆಗಿದೆ ಅಂದರೆ ಮತ್ತೆ ಮಾಡಿಸ್ಬೋದು. ಹೆಂಡತಿ ಸತ್ತೋಗಿದ್ದಾರೆ ಅಂದರೆ ಇನ್ನೊಂದು ಮದುವೆ ಮಾಡ್ಕೋಬೋದು. ಆದರೆ ತಾಯಿ ತಂದೆಗಳನ್ನ ಯಾರು ತರ್ತಾರೆ? ಅವ್ರ ಥರ ಪ್ರೀತಿ ಮಾಡ್ತಾರೆ ಯಾರಾದರೂ? ಇಲ್ಲ. ಹಾಳುಂಡು ತವರಿಗೆ ಏನೆಂದು ಹರಿಸಲಿ, ಹೊಳೆದಂಡಿಲಿರುವ ಕರಕಿಯ ಕುಡಿಯಾಂಗ ಹುಬ್ಬಳ್ಳಿಯವರ ರಸಬಳ್ಳಿ. ಅಂದರೆ ಹೆಣ್ಮಕ್ಳು ತನ್ನ ತವರನ್ನು ಹೇಗೆ ಹರಿಸುತ್ತಿದ್ದಾಳೆ ಅಂದರೆ, ಹೇಗೆ ಅವರ ಫ್ಯಾಮ್ಲಿ ತವರೂರು ಎಷ್ಟು ಚೆನ್ನಾಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಹಾಳುಂಡ ತವರನ್ನು ನಾನು ಏನೆಂದು ಹರಿಸಲಿ, ಯಾವ ಹೆರಿಕೆಯೂ ಸಾಲದು, ಹೊಳೆಯ ದಂಡಿಯಲ್ಲಿರುವ ಗರಿಕೆಯಂತೆ ಸಮೃದ್ಧವಾಗಿ ಅವರ ರಸಬಳ್ಳಿ ಅಂದರೆ ಅವರ ವಂಶ ಹಬ್ಬಳ್ಳಿ ಎಂದು ತಾಯಿಯ ಮನೆ ಯಶಸ್ಸನ್ನು ಹರಿಸುತ್ತಾಳೆ. ಅಂದರೆ ಅವ್ರ ವಂಶ ಕಂಟಿನ್ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಅವರು ಒಂಥರ ಚೆನ್ನಾಗಿರಲಿ ಅಂತ ಯೋಚನೆ ಮಾಡ್ತಾರೆ. ಇದು ಒಂದು ಹೆಣ್ಮಗಳು ತನ್ನ ತಾಯಿ ಬಗ್ಗೆ ಹೇಳ್ತಿರುವಂತಹ ಹಾಗೆ ನಮಗೆ ಬುದ್ಧಿ ಮಾತುಗಳು ಹೇಳಿದ್ರು, ತಾಯಿ ವಾತ್ಸಲ್ಯ ಬಗ್ಗೆ ಹೇಳಿದ್ರು. ಇವಾಗ 1 ಮಾರ್ಕ್ಸ್ ಕ್ವಶನ್ ಹೋಗ್ಬಿಡೋದಾ, ಈಸಿ ವೇಯಲ್ಲಿ ಅರ್ಥ ಆಗುತ್ತೆ. ಬಡತನ ಹೇಗೆ ಬದಲಾಯಿತು? ಬಡತನ ಬಂದರೆ ಅಸಹಾಯದಿಂದ ಮಕ್ಕಳನ್ನು ಹೊಡಿಬೇಡ, ಆ ಮಕ್ಕಳು ಆಡುತ್ತಾ ಬಂದು ತೊಡೆಯ ಮೇಲೆ ಕೂಡಿ ಆಡಿದ್ದರೆ ಬಡತನ ಎಲ್ಲ ಬಯಲಾಗುತ್ತದೆ. 2ನೇ ಪ್ರಶ್ನೆ, ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ? ದುಷ್ಟರ ಸಹವಾಸವನ್ನು ಮಾಡಿದರೆ ಇದ್ದಷ್ಟು ಬುದ್ಧಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. 3ನೇದು, ಹಿತ್ತಲೆಗಿಂತ ಬಲುಹೀನ ಯಾವುದು? ಉತ್ತಮರ ಗೆಳೆತನ ಬಂಗಾರದ ಪುಸ್ತಲಿ, ಹಾಗೆ ಮತಿಹೀನರ ಗೆಳೆತನ ಹಿತ್ತಲೆಗಿಂತ ಬಲುಹೀನ. 4ನೇದು, ಹೆಡೆದವ್ನ ಯಾವಾಗ ನೆನೆಯಬೇಕು? ಹೆಡೆದವ್ನ ಊರೆಲ್ಲ ಉಂಡಿ ಮಲಗುವಾಗ ಮತ್ತು ಬೆಳ್ಳು ಚಿಕ್ಕಿ ಹೊರಡುವ ಮುಂಜಾನೆಯ ನೆನೆಯಬೇಕು. 5ನೇ ಪ್ರಶ್ನೆ, ಹಡೆದ ತಂದೆ ತಾಯಿಯರು ಮಹತ್ವ ತಿಳಿಸಿರಿ. ಉಂಗುರ ಹೊಡೆದರೆ ಮುರಿದರೆ ಮತ್ತೆ ಮಾಡಿಸಬಹುದು, ಹೆಂಡತಿ ಸತ್ತರೆ ಮತ್ತೊಬ್ಬ ಹೆಂಡತಿಯನ್ನು ತರಬಹುದು, ತಂದೆ ತಾಯಿ ಮತ್ತೆ ಬಲು ಸಿಕ್ಕವರಲ್ಲ ಎಂದು ತಂದೆ ತಾಯಿಯ ಮಹತ್ವವನ್ನು ಹೇಳಲಾಗಿದೆ.